ಹಾಯ್ ಹಲೋ ಫ್ರೆಂಡ್ಸ್, ಇಷ್ಟವಿಲ್ಲದ ಮದುವೆ ಭಾಗ 123. ನಿನ್ನ ಅನುಪಸ್ಥಿತಿಯಲ್ಲಿ ಎಲ್ಲಿ ನಾನು ಮಂಕಾಗಿ ಉಳಿದು ಬಿಡುತ್ತೇನೋ ಎಂದು ಹೆದರಿದ ಕಲ್ಯಾಣಿ ಅತ್ತೆ ಮತ್ತು ಸಾಹಿತ್ಯ ನನಗೆ ಪ್ರತಿದಿನ ಕರೆ ಮಾಡಿ ಮಾತನಾಡುತ್ತಿದ್ದರು. ಅದರಲ್ಲೂ ಸಾಹಿ ಬಗ್ಗೆ ನಿನಗೆ ಗೊತ್ತು, ಅವಳು ಒಂಥರ ಮಾತಿನ ಪಟಾಕಿ. ಮಾತಲ್ಲೇ ನನ್ನ ನೋವು ಮರೆಸುವಂತಹ ವಾತಾವರಣ ಅವಳು ಸೃಷ್ಟಿ ಮಾಡುತ್ತಿದ್ದಳು. ಕ್ರಮೇಣ ನಿನ್ನ ಬಗ್ಗೆ ಮಾತನಾಡುತ್ತಾ ಇಬ್ಬರು ಗೆಳೆಯರಾದೆವು. ಆಗಲೇ ಅವಳು ತನ್ನ ಪ್ರೀತಿಯ ಬಗ್ಗೆ ಹೇಳಿಕೊಂಡಿದ್ದು ಎಂದ ಜೀವ ಮುಂದೆ ಅರುಣ್ ಮತ್ತು ಸಾಹಿತ್ಯ ಪ್ರೀತಿಯ ಬಗ್ಗೆ ಹೇಳಿದನು. ಅವನೆಲ್ಲ ಮಾತಿಗೆ ಕಿವಿಯಾಗಿದ್ದ ಅಂಜಲಿಗೆ ತನ್ನ ತಂಗಿಯ ಪ್ರೀತಿಯ ಬಗ್ಗೆ, ಅದರಲ್ಲೂ ಹುಡುಗ ವರುಣ್ ಎಂದು ತಿಳಿದಾಗ ಅದೆಷ್ಟು ಆಶ್ಚರ್ಯ ಮತ್ತು ಖುಷಿಯಾಗಿತ್ತೋ ಅಷ್ಟೇ ನೋವು ಅವಳನ್ನು ಬಾಧಿಸಿತ್ತು. ತಂಗಿಯ ಇಷ್ಟ ಕಷ್ಟಗಳಲ್ಲಿ ತಾನು ಜೊತೆಯಾಗಲಿಲ್ಲವಲ್ಲ ಎನ್ನುವ ನೋವಿಗೆ ಕಂಗಳು ತುಂಬಿದರೂ ತನ್ನವನ ಮಾತಿನತ್ತ ಗಮನ ಹರಿಸಿದಳು. ಸೊ ದಿತ್ಯ ಅರುಣ್ ಜೊತೆ ಇವರಿಬ್ಬರ ಪ್ರೀತಿಯನ್ನು ಉಳಿಸಲು ನಾನು ಹಾಗೆಲ್ಲ ನಾಟಕವಾಡಿದ್ದು. ನಾಳೆ ತಾತ ಮತ್ತು ಅರುಣ್ ಬರ್ತಿದ್ದಾರೆ. ಅವರಲ್ಲಿ ಮಾತನಾಡಿ ಒಂದು ನಿರ್ಧಾರಕ್ಕೆ ಬಂದ ಮೇಲೆ ಜೈ ಅಂಕಲನ್ನು ಕನ್ವಿನ್ಸ್ ಮಾಡಬೇಕು. ಯಾಕೋ ಅವರೇ ದೊಡ್ಡ ಪ್ರಾಬ್ಲಮ್ ಆಗೋ ಹಾಗಿದೆ. ಅವರಿಗೆ ಸಾಹಿ ಮತ್ತು ವರುಣ್ ಲವ್ ಸ್ಟೋರಿ ಹೇಳೋಣ ಅಂದರೆ ಎಲ್ಲಿ ಸಾಹಿ ಕ್ಯಾರೆಕ್ಟರ್ ಬಗ್ಗೆ ತಪ್ಪಾಗಿ ಮಾತಾಡಿದರೆ ಅನ್ನೋ ಭಯ ಎಂದು ಮೌನ ತಾಳಿದರೆ ಅಂಜಲಿ ತನ್ನವನನ್ನೇ ಕಣ್ತುಂಬಿಕೊಳ್ಳುತ್ತಾ ಕುಳಿತಿದ್ದಳು. ತುಸು ಯೋಚನೆಯಲ್ಲಿ ಕಳೆದು ಹೋಗಿದ್ದ ಜೀವ ಪಕ್ಕಕ್ಕೆ ಕತ್ತು ಹೊರಳಿಸಿದರೆ ತನ್ನವಳ ಕಣ್ಣೋಟಕ್ಕೆ ಸೋತು ಹುಬ್ಬು ಹಾರಿಸಿ ಏನು ಎಂದು ಕೇಳಿದಾಗ ಐ ಲವ್ ಯು ಜೀವ, ನಿನ್ನನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ನಿಜಕ್ಕೂ ಸೋತು ಹೋದೆ ನಾನು ಎಂದ ಅವಳ ಮಾತಿಗೆ ನಸುನಕ್ಕು. ಯಾರು ಹೇಳಿದ್ದು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೋತು ಹೋದೆ ಅಂತ? ಸರಿಯಾಗಿ ಅರ್ಥ ಮಾಡ್ಕೊಳ್ತಿದ್ದೆ. ನಿನ್ನ ತಂಗಿ ಕರಡಿ ತರಹ ಕಾಲ್ ಮಾಡಿ ಎಲ್ಲ ಹಾಳು ಮಾಡಿಬಿಟ್ಟಳು ಅಂತ ಕಣ್ಣು ಮಿಟಕಿಸಿ ಹೇಳಿದವನ ಮಾತಿಗೆ ಅವಳ ಕದಪುಗಳ ರಂಗು ಬದಲಾಗಿತ್ತು. ತನ್ನವಳ ಬಳಿ ಸರಿದು ಈ ಬಾರಿ ಅವಳ ಭುಜದ ಮೇಲೆ ತಲೆಯಿಟ್ಟು ಕೈಗಳನ್ನು ಬೆಸೆದು, ಕೆಲವೊಮ್ಮೆ ಗಿರಿಧಾಮ ಟೆನ್ಷನ್ ನಡುವೆ ಈ ರೀತಿ ಫ್ಯಾಮಿಲಿ ಟೆನ್ಷನ್ ಬಂದಾಗ ಆ ತಲೆನೋವು ಹೇಳಿಕೊಳ್ಳೋಕೆ ಆಗಲ್ಲ, ಹೀಗೆ ಮಾಡು ಎಂದು ಸಮಾಧಾನ ಮಾಡೋಕೆ ನೀನು ಇರಬೇಕಿತ್ತು. ಈ 7 ತಿಂಗಳಲ್ಲಿ 1000 ಬಾರಿ ಅನ್ನಿಸಿದೆ. ಆಗೆಲ್ಲ ನಿನ್ನ ತುಂಬ ಮಿಸ್ ಮಾಡಿಕೊಂಡು ನಿನ್ನ ಮೇಲೆ ಕೋಪ ಬರ್ತಿತ್ತು. ಆ ಕಾರಣಕ್ಕೆ ರಿಯಲಿ ಹೇಟ್ ಯು ವೈಫಿ. ಬಟ್ ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಅನಿಸುತ್ತೆ ಎಂದರೆ ಇಬ್ಬರ ನಡುವೆ ಮೌನ ಮನೆ ಮಾಡಿತ್ತು. ಮುಂದೆ ಜೀವ ವೈಫಿ ಅಂದ. ಅಂದಳು. ಏನಾದರೂ ಹೇಳು ಅಂದ. ಐ ಲವ್ ಯು ಅಂದಳು. ಐ ಲವ್ ಯು ಟು ವೈಫಿ. ಮತ್ತೆ ಮಲಗೋಣವಾ, ತುಂಬ ಲೇಟ್ ಆಗಿದೆ ಎಂದವಳ ಕೈಯನ್ನು ಇನ್ನಷ್ಟು ಗಟ್ಟಿಯಾಗಿ ಹಿಡಿದು, ಬೇಡ ಸ್ವಲ್ಪ ಹೊತ್ತು ಹೀಗೆಯೇ ಇರು ಎಂದವನ ತಲೆ ಮೇಲೆ ಮೊಗವಿಟ್ಟರೆ ನಿಮಿಷಗಳ ಕಾಲ ಸುಮ್ಮನಿದ್ದ ಜೀವ ತುಸು ತಲೆ ಎತ್ತಿ ಅವಳ ಕೊರಳ ಇಳಿಜಾರಲ್ಲಿ ಮುಖ ಒದುಗಿಸಿದಾಗ ತನ್ನ ಹೆಸರೇಳಿ ನವಿರಾಗಿ ನಲಗುತ್ತಿರುವವಳ ಧ್ವನಿಗೆ ಸೋತು ಒಂದೊಂದು ಮುತ್ತನ್ನು ಸೇರಿಸುತ್ತಾ ಅವಳ ಪೂರ್ತಿ ಮೊಗವನ್ನು ಮುದ್ದಿಸಲು ಶುರು ಮಾಡಿದನು. ಅವನ ಅದರಗಳ ಸಿಹಿ ಕಾಟವನ್ನು ತಡೆಯಲಾರದೆ ಕುಳಿತಲ್ಲಿಂದ ಎದ್ದ ಅಂಜಲಿಯ ಕೈ ಹಿಡಿದು ತನ್ನೆಡೆಗೆ ಎಳೆದುಕೊಂಡ ರಭಸಕ್ಕೆ ಅವನ ಮಡಿಲಲ್ಲಿ ಬಂದು ಕುಳಿತಳು. ಕೈ ಎರಡನ್ನೂ ಅವನ ಕುತ್ತಿಗೆಗೆ ಆರದಂತೆ ಬಳಸಿದರೆ ಟೀ ಶರ್ಟ್ ತುಸುವೆ ಮೇಲೆ ಸರಿದು ಕಾಣುತ್ತಿರುವ ಅವಳ ನಗ್ನ ನಡುವಿಗೆ ಕೈಯಲ್ಲಿ ಚಿತ್ತಾರ ಬರೆಯುತ್ತಾ ಜೀವ ಅವಳ ಸಂಯಮ ಕೆಣಕಿದಾಗ ಕ್ಷಣದಲ್ಲಿ ಅವನನ್ನು ಬಿಗಿದಪ್ಪಿ, ಪ್ಲೀಸ್ ಜೀವ ಎಂದು ಪಿಸುಗುಟ್ಟಿದವಳ ಧ್ವನಿಗೆ ನಸುನಕ್ಕವನು ಅವಳನ್ನು ತನ್ನ ತೋಳಲ್ಲಿ ಬಳಸಿ ಎತ್ತಿಕೊಂಡು ಮಂಚದಲ್ಲಿ ಮಲಗಿಸಿ ಮಂದವಾದ ಲೈಟ್ ಮಾತ್ರ ಇರಿಸಿ ಮತ್ತೆಲ್ಲ ಲೈಟ್ ಆಫ್ ಮಾಡಿ ಅವಳ ಪಕ್ಕದಲ್ಲೇ ಅಡ್ಡಾಗಿ ತನಗೆ ಬೆನ್ನು ಹಾಕಿ ಮಲಗಿದವಳ ನಡುವನ್ನು ಬಳಸಿ ತನ್ನತ್ತ ಎಳೆದುಕೊಂಡನು. ನಿಧಾನಕ್ಕೆ ಅವನತ್ತ ತಿರುಗಿದವಳಿಗೆ ಬಯಕೆಯ ಮಹಾಪೂರವನ್ನೇ ಒತ್ತಿರುವ ಅವನ ಕಣ್ಣೋಟಕ್ಕೆ ತನ್ನ ನೋಟ ಬೆರೆಸಿದಾಗ ಅವಳ ಎದೆ ಬಡಿತ ಹೆಚ್ಚಿತ್ತು. ಕಣ್ಸನ್ನೆಯಲ್ಲೇ ಅವಳ ಅನುಮತಿ ಕೇಳಿದಾಗ ತನ್ನೆದೆಯಲ್ಲಿ ಹುದುಗಿದವಳ ಮೊಗವನ್ನೆತ್ತಿ ಅವಳ ತುಟಿಗೆ ತನ್ನ ತುಟಿ ಹೊತ್ತಿದನು. ನಿಮಿಷಗಳ ಬಳಿಕ ತಾನೇ ಅವಳಿಂದ ದೂರ ಸರಿದು ಅವಳ ಮೇಲೇರಿ ಬಂದವನು
ತನ್ನೊಡಲಲ್ಲಿ ಇಷ್ಟು ದಿನ ಭದ್ರವಾಗಿರಿಸಿದ್ದ ಅವಳ ಮೇಲಿನ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಾ ಮುತ್ತಲ್ಲೇ ಅವಳಿಗೆ ಮತ್ತೇರಿಸಿ ಶೃಂಗಾರಕ್ಕೆ ಅಣಿಯಾಗುತ್ತಿದ್ದರೆ, ಅಂಜಲಿ ಕೂಡ ತನ್ನವನ ಪ್ರೀತಿಯ ಪರಿಗೆ ಸೋತು ಅವನೆಲ್ಲ ಭಾವನೆಗಳಿಗೆ ಉಸಿರಾಗಿ ತನ್ನಲ್ಲೂ ಅವನ ಮೇಲಿರುವ ಪ್ರೀತಿಯನ್ನು ತೋರ್ಪಡಿಸುತ್ತಾ ಅವನ ಸಿಹಿಯಾದ ಉಪಟಳಕ್ಕೆ ಸೋತು ನಲುಗುತ್ತಾ ಇನ್ನೇನು ಜೀವ ಅವಳು ಹಾಕಿದ್ದ ಟೀ ಶರ್ಟ್ ತೆಗೆಯಬೇಕು ಎನ್ನುವಾಗ ಅವರ ಕೋಣೆಯ ಬಾಗಿಲು ಜೋರಾಗಿ ಸದ್ದು ಮಾಡುವುದರ ಜೊತೆ ಲಕ್ಷ್ಮಿಯ ಕೂಗು ಅವರಿಬ್ಬರನ್ನು ಪ್ರಣಯದ ಲೋಕದಿಂದ ವಾಸ್ತವಕ್ಕೆ ಬರುವಂತೆ ಮಾಡಿತ್ತು. ತಕ್ಷಣ ತನ್ನವಳಿಂದ ದೂರ ಸರಿದ ಜೀವ ಬಾಗಿಲು ಬಡಿಯುವ ಶಬ್ದದ ಜೊತೆ ತನ್ನ ಹಾಗೂ ಹೆಂಡತಿಯ ಹೆಸರನ್ನ ಕೂಗುತ್ತಿರುವ ಲಕ್ಷ್ಮಿಯ ಧ್ವನಿಗೆ ತನ್ನವಳತ್ತ ನೋಡಿ, ವೈಫಿ, ಅಕ್ಕನ ಧ್ವನಿ ಅಲ್ವಾ ಅಂದಾಗ ಹೌದೆಂದು ಅಂಜಲಿ ಕೂಡ ಎದ್ದು ಕುಳಿತು ತನ್ನ ಬಟ್ಟೆ ಸರಿಪಡಿಸಿಕೊಂಡು ಕೆದರಿದ ಕೂದಲನ್ನು ತುರುಬು ಕಟ್ಟಿಕೊಳ್ಳುತ್ತಾ ಎದ್ದು ನಿಂತರೆ, ತನ್ನವನ ಬರಿದಾದ ಮೈಯನ್ನು ನೋಡಿ ನೆಲ ಸೇರಿದ ಟೀ ಶರ್ಟ್ ಅವನ ಕೈಗಿಟ್ಟು ಕೆನ್ನೆಗೆ ತುಟಿಯೂರಿ ಬಾಗಿಲು ತೆರೆಯಲು ಹೋದಳು. ಜೀವ ನಸುನಕ್ಕು ಟೀ ಶರ್ಟ್ ಧರಿಸುತ್ತಾ ಬಾಗಿಲತ್ತ ನಡೆಯುವಾಗ ಹೆಂಡತಿ ಬಾಗಿಲು ತೆರೆದಿದ್ದಳು. ಅಕ್ಕ, ಏನಾಯ್ತು ಅಂತ ಅಲ್ಲಿರುವ ಲಕ್ಷ್ಮಿಯ ಮೊಗದಲ್ಲಿನ ಗಾಬರಿ ನೋಡಿ ಕೇಳಿದರೆ, ಅರುಣ್ ಬಂದಿದ್ದಾನೆ ಎಂದ ಕೂಡಲೇ ಗಂಡ ಹೆಂಡತಿ ಇಬ್ಬರೂ ಒಬ್ಬರನ್ನೊಬ್ಬರು ನೋಡಿಕೊಂಡರು. ಸಮಯ ಅದಾಗಲೇ 12 ದಾಟಿತ್ತು. ತಕ್ಷಣ ಜೀವ ಕೆಳಗೋಡಿದರೆ ಅಂಜಲಿ ಕೂಡ ಅವನ ಹಿಂದೆ ಕೆಳ ಬಂದಳು. ಹಾಲಲ್ಲಿರುವ ತಂದೆಯ ಎದುರು ತಲೆಗೆ ಏಟು ಮಾಡಿಕೊಂಡು ಕುಳಿತಿರುವವನನ್ನು ನೋಡಿದ ಜೀವ ಗಾಬರಿಯಲ್ಲಿ ಅವನತ್ತ ನಡೆದು, ಆರು, ಏನಾಯ್ತು, ಏನು ಇದು ಅಂತ ಹಣೆಯ ಬ್ಯಾಂಡೇಜ್ ನೋಡಿ ಅವನ ಮೈ ಕೈ ನೋಡಿದರೆ ಬೇರೆಲ್ಲೂ ಏಟಾಗದೆ ಇರುವುದನ್ನು ಗಮನಿಸಿ, ಏನ್ ಮಾಡ್ಕೊಂಡ್ಯೋ, ಹಣೆಗೆ ಹೇಗೆ ಗಾಯ ಆಯಿತು ಎಂದು ಕೇಳಿದರೆ ತಲೆ ತಗ್ಗಿಸಿ ಕುಳಿತೇ ಇದ್ದನು. ಜೈ ಇಂತಹ ಏಡಿಗೆ ಜನ್ಮ ಕೊಟ್ಟ ಅಂತ ಬೇಸರವಾಗ್ತಿದೆ ಜೀವ. ಛೀ, ಇವನ ಮೇಲೆ ಬರ್ತಿರೋ ಕೋಪಕ್ಕೆ 4 ಬಾರಿಸ್ಬೇಕು ಅಂತಿದ್ದೆ. ಬಟ್ ಮೊದಲೇ ಗಾಯ ಮಾಡಿಕೊಂಡು ಬಂದಿದ್ದಾನೆ ಎಂದು ಸುಮ್ಮನಿದ್ದೀನಿ ಎಂದ ತಂದೆಯ ಕೋಪಕ್ಕೆ ಗೊಂದಲದಲ್ಲೇ ಅವರಿಬ್ಬರತ್ತ ನೋಡುತ್ತಾ, ಡ್ಯಾಡ್, ಏನಾಯ್ತು ಎಂದು ಕೇಳಿದ ಮಗನಲ್ಲಿ ಜಾನಿಗೆ ಸಡನ್ನಾಗಿ ಹೊಟ್ಟೆ ನೋವು ಶುರುವಾಗಿ ಮುತ್ತು ಅವನನ್ನು ಪಕ್ಕದಲ್ಲೇ ಇರೋ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಲ್ಲಿ ಟೆಸ್ಟ್ ಮಾಡಿಸಿಕೊಂಡು ಮನೆಗೆ ವಾಪಸ್ಸಾಗುವಾಗ ಈ ಪುಣ್ಯಾತ್ಮ ನಡು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿದ್ದನಂತೆ. ಈ ಮುತ್ತು ಅವನನ್ನು ನೋಡಿ ಕಾರು ನಿಲ್ಲಿಸಿ ಇನ್ನೇನು ಅವನ ಬಳಿ ಹೋಗಬೇಕು ಅನ್ನೋವಾಗ ಲಾರಿ ಇವನನ್ನು ಗುದ್ದುಕೊಂಡು ಹೋಗಿದೆ. ಏನೋ ದೇವರು ದೊಡ್ಡವನು, ಜಸ್ಟ್ ಹಣೆಗೆ ಗಾಯವಾಗಿದೆ. ಜೀವಕ್ಕೆ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಆಗಿನಿಂದ ಕೇಳ್ತಿದ್ದೀನಿ, ಏನಾಯಿತು ಕೇಳಿದರೆ ಹೀಗೆ ತಲೆ ತಗ್ಗಿಸಿ ಕೂತಿದ್ದಾನೆ. ಇಡಿಯಟ್, ನೀನು ಅವನ ಬಳಿ ಮಾತಾಡಿ ಏನಾಗಿದೆ ಕೇಳ್ಕೊ, ನಾನು ಮಲಗ್ತೀನಿ. ಹಾಂ, ಜೈಗೆ ಏನು ಹೇಳೋದು ಬೇಡ. ಕಾಲ್ ಮಾಡಿದರೆ ನಮ್ಮನೆಗೆ ಬಂದಿದ್ದಾನೆ ಅನ್ನು ಸಾಕು ಎಂದು ಹೇಳಿದ ಗಂಗಾಧರ್ ಅವರ ಕೋಣೆಯತ್ತ ನಡೆದರೆ, ಅಡುಗೆ ಕೋಣೆಗೆ ಓಡಿದ ಅಂಜಲಿ ನಿಮಿಷಗಳ ಬಳಿಕ ತಟ್ಟೆಯಲ್ಲಿ ಅವನಿಗಾಗಿ ಊಟ ತಂದು, ಆರು, ಸ್ವಲ್ಪ ಊಟ ಮಾಡು ಅಂತ ಅವನತ್ತ ತಟ್ಟೆ ಚಾಚಿದಾಗ ಆಗಿನಿಂದ ತಟಸ್ಥವಾಗಿ ಕುಳಿತಿರುವವನನ್ನು ನೋಡಿ ಕೋಪಗೊಂಡ ಜೀವ ಅವನ ಕೈ ರಟ್ಟೆ ಹಿಡಿದೆಳೆದು ಗೆಸ್ಟ್ ರೂಮಿನೊಳಗಡೆ ಎಳೆದುಕೊಂಡು ಹೋಗುತ್ತಾ, ವೈಫಿ, ಊಟ ತಟ್ಟೆ ತಾ ಎಂದರೆ ಅಂಜಲಿ ಅಲ್ಲೇ ಇದ್ದ ಜಾನಿ ಬಳಿ ಆರೋಗ್ಯ ವಿಚಾರಿಸಿ ಅವರ ಜೊತೆ ಲಕ್ಷ್ಮಿ ಮತ್ತು ಮುತ್ತುವಿಗೂ ಮಲಗುವಂತೆ ಹೇಳಿ ಗೆಸ್ಟ್ ರೂಮಿನತ್ತ ನಡೆದಳು. ಸೋಫಾದ ಮೇಲೆ ಅರುಣ್ಣನ್ನು ತಳ್ಳಿದ ಜೀವ, ಲೋ, ಮಾತಾಡೋ, ಬಾಯಿ ಬಿಡು. ಡ್ಯಾಡಿ ಹೇಳಿದ್ದು ನಿಜಾನಾ? ರೋಡ್ ಮಧ್ಯೆ ಯಾಕೋ ನಡ್ಕೊಂಡು ಹೋಗ್ತಿದ್ದೆ ಎಂದು ಕೇಳಿದವನತ್ತ ಈ ಬಾರಿ ನೋಡಿದ ಅರುಣ್, ಬ್ರೋ, ಮಮ್ಮಿ ಮತ್ತು ಡ್ಯಾಡ್ ನನ್ನ ಮಾತನ್ನೇ ಅರ್ಥ ಮಾಡ್ಕೊಳ್ಳಿಲ್ಲ. ದಿತ್ಯಾಳ ಮೇಲಿನ ಪ್ರೀತಿಯನ್ನು ಹೇಳಿಕೊಂಡ ದಿನದಿಂದ ನಾನವರ ಮಗನೇ ಅಲ್ಲ ಅನ್ನೋ ತರಹ ಬಿಹೇವ್ ಮಾಡ್ತಿದ್ದಾರೆ. ಇವತ್ತು ಈ ವಿಷಯಕ್ಕೆ ಜಗಳ ಆಯಿತು. ಸಾಹಿತ್ಯ ಬಳಿ ಮಾತನಾಡಿದ್ದೇನೆ. ನೆಕ್ಸ್ಟ್ ವೀಕ್ ಹುಡುಗಿ ನೋಡೋ ಶಾಸ್ತ್ರ ಮುಗಿಸೋಣವೆಂದು ಡ್ಯಾಡಿ ಹೇಳಿದಾಗ ನಾನು ದಿತ್ಯ ಬಿಟ್ಟು ಬೇರೆ ಯಾರನ್ನು ಮದುವೆ ಆಗೋಲ್ಲ ಅಂದಿದ್ದಕ್ಕೆ ಕತ್ತು ಹಿಡಿದು ಮನೆಯಿಂದ ಹೊರಗಡೆ ತಳ್ಳಿದ್ರು. ಇನ್ಮೇಲೆ ಈ ಮನೆಯಲ್ಲಿ ನಿನಗೆ ಜಾಗವಿಲ್ಲ ಅಂತಂದ್ರು. ನಾನೇನು ತಪ್ಪು ಮಾಡಿದ್ದೆ ಬ್ರೋ? ದಿತ್ಯಾಳನ್ನು ಪ್ರೀತಿಸಿದ್ದು ತಪ್ಪಾ ಎಂದು ಕಣ್ಣೀರು ಹಾಕಿದವನ ಪಕ್ಕದಲ್ಲೇ ಕುಳಿತ ಅಂಜಲಿ,
ನೀನು ದಿತ್ಯಾಳನ್ನು ಪ್ರೀತಿಸಿದ್ದು ತಪ್ಪಲ್ಲ ಆರು. ಸಾಹಿತ್ಯಾಳನ್ನು ಮದುವೆ ಆಗ್ತೀನಿ ಅಂತ 2 ಮನೆಯವರೆದುರು ಹೇಳಿ ಈಗ ದಿತ್ಯಾಳ ಮೇಲೆ ಲವ್ ಆಗಿದೆ ಅಂದರೆ ನೋಡು, ಆಮೇಲೆ ಮಾತಾಡೋಣ, ಮೊದಲು ಊಟ ಮಾಡು ಅಂತ ತಟ್ಟೆ ಅವನತ್ತ ಚಾಚಿದರೆ ಬೇಡವೆಂದು ತಲೆಯಾಡಿಸಿದವನನ್ನು ನೋಡಿ, ಇಲ್ಲಿ ಕೊಡು, ನಾನೇ ಊಟ ಮಾಡಿಸ್ತೀನಿ ಅಂತ ಜೀವ ತಟ್ಟೆಯನ್ನು ತನ್ನ ಕೈಗೆ ತೆಗೆದುಕೊಂಡು ತುತ್ತು ಮಾಡಿ ಅವನತ್ತ ಚಾಚಿದರೆ ಕಣ್ಣೀರು ಒರೆಸಿ ಆ ಕೈ ತುತ್ತು ತಿಂದು ಬ್ರೋ ಕೊಡು, ನಾನೇ ಊಟ ಮಾಡ್ತೀನಿ ಅಂತ ತಟ್ಟೆ ತೆಗೆದುಕೊಂಡು ಮುಂದಿನ 5 ನಿಮಿಷದಲ್ಲಿ ಊಟ ಮುಗಿಸಿದನು. ಈಗ ಹೇಳು, ನೀನೇನು ಮಾಡಬೇಕು ಅಂತಿದ್ದೀಯಾ? ಅಲ್ಲ, ಮನೆಯಿಂದ ಹೊರ ಹಾಕಿದ್ರು ಅಂತ ನಡು ರಸ್ತೆಯಲ್ಲಿ ಸಾಯೋಕೆ ಹೋಗಿದ್ಯಾ? ಡ್ಯಾಡಿ ಹೇಳಿದ ಹಾಗೆ ನಿಜಕ್ಕೂ ನೀನು ಕೈಲಾಗದವನು ಅನಿಸುತ್ತೆ. ನಿನಗೊಂದು ವಿಷಯ ಹೇಳ್ತೀನಿ. ದಿತ್ಯಾ ಬಳಿ ಮಾತನಾಡುವಾಗ ಅದೊಂದು ದಿನ ನಿನ್ನ ವಿಷಯ ಬಂತು. ಅವಳು ನಿನ್ನನ್ನು ಜಸ್ಟ್ ಲವರ್ ಆಗಿ ನೋಡ್ತಿಲ್ಲ ಆರು. ಯಾರೂ ಇಲ್ಲದೆ ಅನಾಥಳಾಗಿದ್ದ ಅವಳ ಬದುಕಿಗೊಂದು ಹೊಸ ಭರವಸೆ ಕೊಟ್ಟವನು ನೀನು. ಬಹುಶಃ ನಿನ್ನಿಂದಾಗಿ ಬದುಕಲ್ಲಿ ಅದೆಷ್ಟೋ ಕನಸುಗಳನ್ನು ಹೆಣೆದು ನಿನ್ನ ಬರುವಿಕೆಗಾಗಿ ಕಾಯ್ತಾ ಇದ್ದಾಳೆ. ಅಂಥದ್ದರಲ್ಲಿ ನೀನು ನಿನ್ನ ಬಗ್ಗೆ ಬೇಡ ಆರು. ತನ್ನಿಷ್ಟಕ್ಕೆ ಎಲ್ಲೋ ಒಂದು ಕಡೆ ಇದ್ದವಳ ಹಿಂದೆ ಬಿದ್ದು ಪ್ರೀತಿ ಪ್ರೇಮವೆಂದು ಅವಳ ತಲೆ ಕೆಡಿಸಿ ನಾನೇ ನಿನಗೆಲ್ಲ ಅನ್ನೋ ತರಹ ಅವಳ ಬ್ರೈನ್ ವಾಶ್ ಮಾಡಿ ಈಗ ಸಾಯಲು ಹೊರಟಿದ್ದೀಯಲ್ಲ. ಈ ನಿನ್ನ ನಿರ್ಧಾರದಿಂದ ದಿತ್ಯಾ ಬದುಕು ಏನಾಗುತ್ತೆ ಅನ್ನೋ ಊಹೆ ಕೂಡ ನಿನಗಿಲ್ಲ. ಒಮ್ಮೆ ತನ್ನವರೆಲ್ಲವನ್ನು ಕಳೆದುಕೊಂಡು ಆ ನೋವನ್ನು ಮರೆತು ನಿನ್ನ ಜೊತೆ ಖುಷಿಯಾಗಿದ್ದಾಳೆ. ಈಗ ನೀನು ಹೀಗೆಲ್ಲ ಮಾಡಿ ಮತ್ತೊಮ್ಮೆ ಅವಳನ್ನು ಅನಾಥಳನ್ನಾಗಿ ಮಾಡೋಕೆ ಹೊರಟಿದ್ದೀಯಾ? ಇದೇನಾ ಪ್ರೀತಿ ಆರು? ನಿನ್ನ ಪ್ರಾಬ್ಲಮ್ ಏನು ಗೊತ್ತಾ? ನಿನಗೆ ದಿತ್ಯಾಗಿಂತ ನಿನ್ನ ಫ್ಯಾಮಿಲಿ ಮುಖ್ಯ ಅಂತ ಮುಂದೇನು ಹೇಳುವ ಮೊದಲೇ ಸ್ಟಾಪ್ ಇಟ್ ಬ್ರೋ. ನನ್ನ ಫ್ಯಾಮಿಲಿ ಮುಖ್ಯ ಆಗಿದ್ರೆ ಅವರು ಹೇಳಿರೋ ಹುಡುಗಿ ಜೊತೆ ಮದುವೆ ಆಗ್ತಿದ್ದೆ. ಅದು ಬಿಟ್ಟು ದಿತ್ಯಾಳಿಗೋಸ್ಕರ ಮಮ್ಮಿ ಡ್ಯಾಡ್ ಬಳಿ ಜಗಳವಾಡ್ತಾ ಇರಲಿಲ್ಲ ಅಂತ ಆರು ತುಸು ಅಸಮಾಧಾನದಲ್ಲಿ ಹೇಳಿದನು. ಅಲ್ಲ, ದಿತ್ಯಾಳಿಗೋಸ್ಕರ ಜಗಳವಾಡಿದವನು ಅಪ್ಪ ಅಮ್ಮ ಮನೆಯಿಂದ ಹೊರ ಹಾಕಿದ್ಮೇಲೆ ಅವಳ ಮನೆಗೆ ಹೋಗೋದು ಬಿಟ್ಟು ನಡು ರಸ್ತೆಯಲ್ಲಿ ಸಾಯೋಕೆ ಯಾಕೆ ಹೋಗಿದ್ದೆ ಎಂದು ಜೀವ ತುಸು ಧ್ವನಿ ಏರಿಸಿ ಕೇಳಿದರೆ, ಬ್ರೋ ಎಲ್ಲ ಗೊತ್ತಿದ್ದು ಇದನ್ನು ಕೇಳ್ತಿದ್ದೀಯಾ? ದಿತ್ಯಾ ನನ್ನ ಪ್ರೀತಿಯನ್ನು ಒಪ್ಪುವ ಮೊದಲೇ ನಿಮ್ಮ ಮನೆಯಲ್ಲಿ ನಮ್ಮ ಪ್ರೀತಿಯನ್ನು ಒಪ್ಪದಿದ್ದರೆ ಮುಂದೆ ಯಾವುದೇ ಕಾರಣಕ್ಕೂ ನನ್ನ ಭೇಟಿಯಾಗಬಾರದು ಎಂದಿದ್ದಾಳೆ. ಈಗ ನಿನ್ನನ್ನು ಪ್ರೀತಿಸಿದ್ದಕ್ಕೆ ನನ್ನನ್ನು ಮನೆಯಿಂದ ಹೊರ ಹಾಕಿದ್ರು ಅಂತ ಅವಳ ಬಳಿ ಹೋದರೆ ಅದರ ಮರುಕ್ಷಣ ಅವಳು ನನ್ನಿಂದ ಇನ್ನಷ್ಟು ದೂರ ಹೋಗ್ತಾಳೆ ಅಂತ ನೋವಲ್ಲಿ ಅವನ ಕಂಗಳು ತುಂಬಿದ್ದವು. ಗಾಡ್, ಅದಕ್ಕೆ ಸಾಯೋಕೆ ಹೋಗಿದ್ದಾ ಎಂದು ಕೋಪಗೊಂಡ ಜೀವ ಭುಜದ ಮೇಲೆ ಕೈ ಇಟ್ಟ ಅಂಜಲಿ ಕಣ್ಣಲ್ಲೇ ಅವನನ್ನು ಸಮಾಧಾನಿಸಿದರೆ, ಅದು ಬಿಡು, ಈಗೇನು ಮಾಡಬೇಕು ಅಂತಿದ್ದೀಯಾ ಅಂದಾಗ, ಗೊತ್ತಿಲ್ಲ ಎಂದವನ ಮೇಲೆ ಕೋಪ ಬಂದರೂ ಈ ಕ್ಷಣ ಕೋಪಗೊಂಡು ಪ್ರಯೋಜನವಿಲ್ಲವೆಂದುಕೊಂಡ ಜೀವ, ಓಕೆ, ನಾಳೆ ದಿನಕರ್ ತಾತ ಬರ್ತಾರೆ, ಅವರೆದುರು ನಿನ್ನ ಮತ್ತು ದಿತ್ಯಾಳ ಬಗ್ಗೆ ಅದೇನು ಡಿಸೈಡ್ ಮಾಡಿದೆ ಅನ್ನೋದನ್ನು ಕ್ಲಿಯರ್ ಆಗಿ ಹೇಳು. ದಿತ್ಯಾ ಯಾರದಾದರೂ ಮಾತು ಕೇಳ್ತಾಳೆ ಅಂದರೆ ಅದು ದಿನಕರ್ ತಾತನದ್ದು. ಸೊ ತಾತ ಅವಳನ್ನು ಕನ್ವಿನ್ಸ್ ಮಾಡಬೇಕು ಅಂದರೆ ಅದರ ಮೊದಲು ನೀನು ಅವಳಿಗೆ ತಕ್ಕನಾದ ಹುಡುಗನ ಅನ್ನೋದು ತಾತನಿಗೆ ತಿಳಿಯಬೇಕು. ಸೊ ಚೆನ್ನಾಗಿ ಯೋಚನೆ ಮಾಡು ಎಂದು ಅವನ ಪಕ್ಕದಲ್ಲಿಂದ ಎದ್ದನು. ಅರುಣ್, ಹೆಣ್ಮಕ್ಕಳ ಮನಸ್ಸು ತುಂಬ ಸೂಕ್ಷ್ಮ, ಅದರಲ್ಲೂ ದಿತ್ಯಾ ಬಗ್ಗೆ ನಿನಗೆ ಗೊತ್ತೇ ಇದೆ. ಹೇಗೇಗೋ ಇದ್ದವಳು ಇಂದು ತನ್ನನ್ನು ಪೂರ್ತಿಯಾಗಿ ಬದಲಾಯಿಸಿಕೊಂಡಿದ್ದಾಳೆ. ಮನಸ್ಸೇ ಇಲ್ಲದ ಮೃಗದಂತಿದ್ದ ಅವಳಲ್ಲಿ ಭಾವನೆಗಳನ್ನು ಹುಟ್ಟು ಹಾಕುವುದರ ಜೊತೆ ಅವಳಲ್ಲಿನ ಹೆಣ್ತನವನ್ನು ಬಡಿದೆಬ್ಬಿಸಿದವನು ನೀನು. ಜೀವ ಹೇಳೋದು ಕೇಳಿದರೆ ಎಲ್ಲವೂ ನಿನ್ನ ಡಿಸಿಷನ್ ಮೇಲೆ ನಿಂತಿದೆ. ನೋಡು, ಈಗಷ್ಟೇ ಬದಲಾಗಿರೋ ಅವಳ ವ್ಯಕ್ತಿತ್ವವನ್ನು ಉಳಿಸಿಕೊಳ್ತೀಯಾ ಅಥವಾ ಅವಳ ಮನಸ್ಸಿಗೆ ಗಾಯ ಮಾಡಿ ಪುನಃ ಅವಳನ್ನು ಮೃಗದಂತೆ ಮಾಡ್ತೀಯಾ ಎಂದ ಅಂಜಲಿ ಅವನನ್ನು ಬಿಟ್ಟು ಜೀವ ಜೊತೆ ತನ್ನ ಕೋಣೆಯತ್ತ ನಡೆದಳು. ಕೋಣೆಗೆ ಬಂದ ಗಂಡ ಹೆಂಡತಿಗೆ ಅಸ್ತವ್ಯಸ್ತವಾದ ಬೆಡ್ ನೋಡಿ ಗಂಟೆಗಳ ಹಿಂದೆ ತಾವು ಕಳೆದಿದ್ದ ರಸ ನಿಮಿಷಗಳು ನೆನಪಾಗಿದ್ದವು. ತಕ್ಷಣ ತನ್ನವಳತ್ತ ನೋಡಿದ ಜೀವ, ವೈಫಿ ಸಾರಿ, ಅದು ಆರು ಅಂತ ಮುಂದೇನು ಹೇಳದಂತೆ ಅವನನ್ನು ಬಳಸಿ ಅವನ ಕಣ್ಣಲ್ಲಿ ಕಣ್ಣಿಟ್ಟು,
7 ತಿಂಗಳ ಹಿಂದೆ ನನ್ನನ್ನು ಹೀಗೆಯೇ ಕೂರಿಸ್ಕೊಂಡು ವೈಫಿ ಅದು ಆಗಲ್ಲ ಹೀಗೆ ಅಂತ ಒಂದು 4 ಬುದ್ಧಿ ಮಾತು ಹೇಳಿದಿದ್ರೆ ಈಗ ಅನ್ನುವಾಗ ಬದಲಾದ ಕೆನ್ನೆಯ ರಂಗು ಅವಳ ಮುಂದಿನ ಮಾತಿನ ಸುಳಿವು ಕೊಟ್ಟಿತ್ತು. ಅವಳದರಕ್ಕೆ ಪುಟ್ಟ ಮುತ್ತಿಟ್ಟು ಈಗ ಮುಂದೇನು ಅಂತ ಹೇಳಲೇ ಇಲ್ಲ ಎಂದು ಕಣ್ಣು ಮಿಟುಕಿಸಿ ಕೇಳಿದರೆ ಅವನೆದೆಯಲ್ಲಿ ತಲೆಯನ್ನು ಹುದುಗಿಸಿ ನೀನೇನು ಅರ್ಥ ಮಾಡ್ಕೊಂಡೆಯೋ ಅದೇ ಎಂದವಳ ಮೊಗವನ್ನು ಹಿಡಿದೆತ್ತಿ ಆಗ ನಿನ್ನಲ್ಲಿ ಮಾತನಾಡೋಕೆ ತುಂಬ ಪ್ರಯತ್ನ ಮಾಡ್ತಿದ್ದೆ. ಬಟ್ ಅದೇನೋ ಗೊತ್ತಿಲ್ಲ, ನೀನು ನಿನ್ನ ಗೆಳೆತನಕ್ಕೆ ಕೊಟ್ಟಷ್ಟು ಇಂಪಾರ್ಟೆನ್ಸ್ ನಮ್ಮ ಮದುವೆಯ ಜೊತೆ ಗಂಡನಾದ ನನಗೆ ಕೊಡಲಿಲ್ಲ ಎನ್ನುವ ಕೋಪ, ಅಸಮಾಧಾನ ನನ್ನ ಅಹಮ್ಮನ್ನು ಕೆಣಕಿ ನಿನ್ನನ್ನು ತುಂಬ ನೋಯಿಸಿಬಿಟ್ಟೆ. ಬಟ್ ನೀನು ನನ್ನ ಬಿಟ್ಟು ಹೋದ್ಮೇಲೆ ಆ ಅಹಂ ಎಲ್ಲ ನೆಲಕಚ್ಚಿತ್ತು. ಇವತ್ತು ಹೇಳ್ದೆ ಅಲ್ವಾ ಜೀವ, ನಿನ್ನೆಲ್ಲರನ್ನು ಅದೆಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತೀಯ ಎಂದು. ಅದನ್ನೆಲ್ಲ ಕಲಿಸಿದ್ದು ನೀನಿಲ್ಲದ ದಿನಗಳು. ಮಮ್ಮಿಯ ಬಳಿಕ ನಿನ್ನನ್ನು ತುಂಬ ಅಂದರೆ ತುಂಬ ಹಚ್ಕೊಂಡು ಬಿಟ್ಟಿದ್ದೆ. ನೀನು ಹೋದ 1 ವಾರಕ್ಕೆ ಇನ್ನಷ್ಟು ನಿನ್ಮೇಲೆ ಕೋಪಗೊಂಡಿದ್ದೆ. ಆದರೆ ನಿನಗೆ ಅಡಿಕ್ಟ್ ಆಗಿದ್ದ ಈ ಜೀವ ದಿನ ಕಳೆದಂತೆ ಬದಲಾದ. ಬಿಡು, ಹಾಗೆ ತಡವಾಗಿದೆ, ಮಲಗೋಣ, ನಾಳೆ ತಾತ ಬಂದಮೇಲೆ ಅದೇನೆಲ್ಲ ಆಗುತ್ತೋ ಅನ್ನುತ್ತಾ ಅವಳಿಂದ ದೂರ ಸರಿದು ಮಂಚದ ಮೇಲೆ ಅಡ್ಡಾದರೆ ಅಂಜಲಿ ಕೂಡ ಅವನನ್ನು ಬಳಸಿ ಮಲಗಿದಾಗ ಹಳೆಯ ದಿನಗಳ ನೆನಪಾಗಿ ಇಬ್ಬರು ಒಬ್ಬನೊಬ್ಬರು ನೋಡಿ ನಸುನಕ್ಕು ಕಣ್ಮುಚ್ಚಿದರು. ಬೆಳಿಗ್ಗೆ ತಡವಾಗಿಯೇ ಎಚ್ಚರಗೊಂಡ ಜೀವ ಕಣ್ಣು ಬಿಟ್ಟರೆ ರಾತ್ರಿ ಮಲಗಿದ ಹಾಗೆಯೇ ತನ್ನನ್ನು ಬಳಸಿ ಮಲಗಿರುವ ಹೆಂಡತಿಯನ್ನು ನೋಡಿ ತುಟಿ ಹರಳಿಸಿ ಅವಳ ಹಣೆಗೆ ತುಟಿ ಹೊತ್ತಿದರೆ ಅಂಜಲಿ ಇನ್ನಷ್ಟು ಅವನಿಗೆ ಅಂಟಿಕೊಂಡು ಮಲಗಿದಳು. ಅವಳ ನಡೆಗೆ ನಸುನಕ್ಕು ಗಡಿಯಾರದತ್ತ ಕಣ್ಣು ಹೊರಳಿದಾಗ ಗಂಟೆ 10:30. ಒಮ್ಮೆಲೆ ಹೇಳಲು ಹೋದವನನ್ನು ಬಳಸಿರುವ ಹೆಂಡತಿಯ ಕೈ ತಡೆದಿತ್ತು. ಅವಳ ಕೆನ್ನೆ ಸವರುತ್ತಾ, ವೈಫಿ, ಟೈಮ್ ಆಗಲೇ 10:30 ಆಗಿದೆ, ಹೇಳು ಎಂದರೆ ತುಸು ಮಿಸುಕಾಡಿ ಪುನಃ ಮಲಗಿದವಳನ್ನು ನೋಡಿ ವೈಫಿ ವೈಫಿ ಎಂದು ಕೆನ್ನೆ ತಟ್ಟಿದಾಗ ನಿಧಾನಕ್ಕೆ ಕಣ್ಣು ಬಿಟ್ಟ ಅಂಜಲಿ ತನ್ನವನನ್ನು ನೋಡಿ ಗುಡ್ ಮಾರ್ನಿಂಗ್ ಎಂದರೆ ಅವನು ಪ್ರತಿಯಾಗಿ ವಿಶ್ ಮಾಡಿ ತಡವಾಗಿದೆ ಬೇಗ ಹೇಳಲು ಹೇಳಿದಾಗ 5 ನಿಮಿಷವೆಂದು ಪುನಃ ಕಣ್ಮುಚ್ಚಿದಳು. ವೈಫಿ, ನೀನೀಗ ಹೇಳಿಲ್ಲ ಅಂದರೆ ನಿನ್ನೆ ಅರ್ಧಕ್ಕೆ ಮುಗಿದ ಕೆಲಸವನ್ನು ಈಗ ಪೂರ್ತಿ ಮಾಡಬೇಕಾಗುತ್ತೆ. ಸೊ ಕ್ಯಾನ್ ಐ ಎನ್ನುತ್ತಾ ಟೀ ಶರ್ಟ್ ಸರಿಸಿ ಅವಳ ಬರಿದಾದ ನಡುವಿನ ಸುತ್ತ ಚಿತ್ತಾರ ಬರೆದರೆ ಅಂಜಲಿ ಪಟ್ಟನೆ ಎದ್ದು ಕುಳಿತಳು. ಈ ಕತೆ ಇನ್ನು ಮುಂದುವರಿಯುವುದು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.